ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಯಲ್ ಮ್ಯಾನ್ ಪುರುಷೋತ್ತಮ್ ಮಾತಾಡ್ತೀನಿ. ನಮ್ಮ ಭಾರತ ದೇಶದಲ್ಲಿ ಸುಮಾರು 166 ಹುಲಿಗಳು 2025ರಲ್ಲಿ ಸತ್ತಿವೆ ಮತ್ತು GST ಸಂಗ್ರಹದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಗಳಿಗೂ ಇವತ್ತಿಂದ ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂದ್ಕೊಂಡಿದ್ದೀನಿ. ವಿಡಿಯೋಗಳನ್ನ ಪ್ರತಿನಿತ್ಯ ಮಾಡ್ತಿದ್ದ ಇದ್ದೀನಿ. ದಯಮಾಡಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಹುಲಿ ಹೊಂದಿರೋದು ನಮ್ಮ ಭಾರತ. ಜಗತ್ತಿನಲ್ಲಿರುವ 100%ಕ್ಕೆ 75ರಷ್ಟು ಹುಲಿಗಳು ನಮ್ಮ ಭಾರತದಲ್ಲಿಯೇ ಇವೆ. ಆದರೆ ನಮ್ಮ ಭಾರತದಲ್ಲಿ 2025ರ ಸಾಲಿನಲ್ಲಿ ಸತ್ತಿರುವ ಹುಲಿಗಳ ಸಂಖ್ಯೆ 166 ಹುಲಿಗಳು. ಏನಕ್ಕೆ ಸತ್ತೋ ಅಂತಂದರೆ, ಅರಣ್ಯ ಪ್ರದೇಶ ಸಾಕಷ್ಟು ಇಲ್ಲ, ತಮ್ಮ ಗಡಿಗಳನ್ನು ಗುರುತಿಸಿಕೊಳ್ಳುವ ಕಾಳಗದಲ್ಲಿ ಹುಲಿಗಳು ಸಾಯುತ್ತಿವೆ ಎಂದು ತಜ್ಞರು ಹೇಳ್ತಾರೆ. ಸ್ನೇಹಿತರೆ, ಹುಲಿಗಳು ಬರೀ ಜಗಳದಿಂದ ಕಾಳಗದಿಂದ ಸಾಯ್ತಾ ಇದ್ದಾವ? ಸ್ನೇಹಿತರೆ, ನಿಜವಾಗ್ಲೂ ಇಲ್ಲ. ಅವು ಸಾಯ್ತಾ ಇರೋದು ಉಗುರು, ಚರ್ಮ ಮತ್ತು ಅವುಗಳ ಕಳ್ಳ ಸಾಗಾಣಿಕೆಯಿಂದ ಹತ್ಯೆ ಮಾಡ್ತಿರೋದ್ರಿಂದ, ಮತ್ತು ಅಪಘಾತಗಳಿಂದ ಸಾಯ್ತಾ ಇರೋದು, ಮತ್ತು ಹುಲಿಗಳಿಗೆ ವಿಷ ಹಾಕಿ ಸಾಯಿಸ್ತಾ ಇರೋದು ಹೆಚ್ಚಿನದಾಗಿ ವರದಿಯಾಗಿದೆ. ಜಗತ್ತಿನಲ್ಲಿಯೇ ಅತಿ ಹೆಚ್ಚಿನ ಹುಲಿಗಳು ಮಧ್ಯಪ್ರದೇಶ ಒಂದರಲ್ಲೇ ವಾಸವಾಗಿವೆ. ಮಧ್ಯಪ್ರದೇಶದಲ್ಲಿ ಒಟ್ಟು 785 ಹುಲಿಗಳಿವೆ. ಸತ್ತಿರುವ ಪೈಕಿ 55 ಹುಲಿಗಳು ಈ ವರ್ಷ ಸತ್ತಿವೆ. ಸ್ನೇಹಿತರೆ, ದೇಶದಲ್ಲಿ ಒಟ್ಟು 3682 ಹುಲಿಗಳಿವೆ. ಮಧ್ಯಪ್ರದೇಶದಲ್ಲಿ 785, ಕರ್ನಾಟಕದಲ್ಲಿ 563, ಉತ್ತರ ಕನ್ನಡದಲ್ಲಿ 560 ಹುಲಿಗಳಿವೆ. ಇದು 2022ರ ಹುಲಿ ಪ್ರಾಜೆಕ್ಟ್ ಹುಲಿ ಸೆನ್ಸಸ್ನ ಅಂಕಿಅಂಶಗಳು. ಸ್ನೇಹಿತರೆ, 2025ರಲ್ಲಿ ಮಧ್ಯಪ್ರದೇಶದಲ್ಲಿ 55, ಮಹಾರಾಷ್ಟ್ರದಲ್ಲಿ 38, ಕರ್ನಾಟಕದಲ್ಲಿ 14, ಕೇರಳದಲ್ಲಿ 13 ಹುಲಿಗಳ ಸಾವಾಗಿದೆ. ಸ್ನೇಹಿತರೆ, ಕರ್ನಾಟಕ ಹುಲಿ ಇರೋದರಲ್ಲಿ ಮತ್ತು ಹುಲಿ ಸಾವಿನಲ್ಲಿ 2ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಹುಲಿಗಳ ಸಾವಿನಲ್ಲಿ ದೇಶದಲ್ಲಿ ಮಧ್ಯಪ್ರದೇಶ 55, ಮಹಾರಾಷ್ಟ್ರ 38, ಕರ್ನಾಟಕ 14, ಕೇರಳ 13, ಅಸ್ಸಾಂ 12, ಉತ್ತರಾಖಂಡ 4, ರಾಜಸ್ಥಾನ 2, ಒರಿಸ್ಸಾ 2, ಆಂಧ್ರ ಪ್ರದೇಶ 2, ಛತ್ತೀಸ್ಗಢ 2, ತಮಿಳುನಾಡು 9 ಹುಲಿಗಳು ಸಾವಾಗಿದೆ. ಒಟ್ಟು 166 ಹುಲಿಗಳು ಸತ್ತಿವೆ. ಸ್ನೇಹಿತರೆ, ಇನ್ನು GST ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಭಾರತದಲ್ಲಿ 1.74 ಲಕ್ಷ ಕೋಟಿ ಸಂಗ್ರಹ ಆಗಿದೆ. ಅದರಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿ, ಕರ್ನಾಟಕ 2ನೇ ಸ್ಥಾನದಲ್ಲಿ, ಉತ್ತರ ಪ್ರದೇಶ 3ನೇ ಸ್ಥಾನದಲ್ಲಿ, ಗುಜರಾತ್ 4ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 16,140 ಕೋಟಿ GST ಕೊಟ್ಟರೆ, ಕರ್ನಾಟಕ 6,716 ಕೋಟಿ, ಉತ್ತರ ಪ್ರದೇಶ 6,671 ಕೋಟಿ, ಗುಜರಾತ್ 6,351 ಕೋಟಿ GSTಯನ್ನು ಕೊಟ್ಟಿದೆ. ಸ್ನೇಹಿತರೆ, ಇನ್ನು ಪರಮಾಣು ಸ್ಥಾವರ ಮಾಹಿತಿ ಹಂಚಿಕೆ ಕುರಿತಂತೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ನಡೆದಿವೆ. 1, 2, 3 ಡೀಲ್ ರೀತಿ. ಇದರ ಉದ್ದೇಶ ಉಭಯ ದೇಶಗಳು ಪರಸ್ಪರ ಪರಮಾಣು ಮೂಲಸೌಕರ್ಯಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದನ್ನು ತಡೆಯುವುದು ಇದರ ಒಪ್ಪಂದದ ಮುಖ್ಯ ಉದ್ದೇಶ. ನಮ್ಮ ಭಾರತದ ಸೇನೆ ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿರವರು ಭಾರತೀಯ ಸೇನೆಯ 2026ನೇ ವರ್ಷವನ್ನು ನೆಟ್ವರ್ಕಿಂಗ್ ಮತ್ತು ದತ್ತಾಂಶ ಕೇಂದ್ರಿತ ವರ್ಷ ಎಂದು ಘೋಷಣೆ ಮಾಡಿದ್ದಾರೆ. ಇವರ ಪ್ರಕಾರ ಭಾರತೀಯ ಸೇನೆಯು ಪರಿವರ್ತನೆಯ ದಶಕಕ್ಕೆ ಸಾಕ್ಷಿಯಾಗಿದೆ ಮತ್ತು ಜಂಟಿ ಕಾರ್ಯಾಚರಣೆ, ಸ್ವಾವಲಂಬನೆ ಮತ್ತು ನಾವೀನ್ಯತೆಯ ಸೇನಾ ಶಕ್ತಿಯ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಇನ್ನು ಒಲಿಂಪಿಕ್ಸ್ನ ಟಾಪ್ಸ್ಗೆ ಕರ್ನಾಟಕದ ಬ್ಯಾಡ್ಮಿಂಟನ್ ಆಟಗಾರ ಆಯುಷ್ ಶೆಟ್ಟಿರವರು ಹಾಗೂ ಈಜುಪಟು ದಿನಿಧಿ ದೇಸಿಂಗುರವರು ಆಯ್ಕೆಯಾಗಿದ್ದಾರೆ. ನಮ್ಮ ದೇಶದಲ್ಲಿ ಕ್ರೀಡಾಡಳಿತ ಕಾಯ್ದೆ ಜಾರಿಯಾಗಿದ್ದು, ಇದರಿಂದ ರಾಷ್ಟ್ರೀಯ ಕ್ರೀಡಾ ಮಂಡಳಿ ಹಾಗೂ ಕ್ರೀಡಾ ನ್ಯಾಯಮಂಡಳಿ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟಂತಾಗಿದೆ.